ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 2974 ವಿಡಿಯೋಗಳ ಒಡೆಯ ಪರಾರಿಯಾಗಿದ್ದಾನೆ, ಜರ್ಮನಿಯಿಂದ ದುಬೈಗೆ ಬಂದಿದ್ದಾನೆ ಅನ್ನುವಂತಹ ಒಂದು ವಿವರಣೆಗಳನ್ನ ಮಾಧ್ಯಮಗಳು ಪ್ರಸಾರಪಡಿಸ್ತಾ ಇದ್ವು. ಮಾತ್ರವಲ್ಲ, ಇನ್ನೇನು ಗಂಟೆಗಳಲ್ಲಿ ನಮ್ಮ ಮುಂದೆ ಬರ್ತಾರೆ, ಅರೆಸ್ಟ್ ಮಾಡ್ತೀವಿ ಅಂತ ಜನರನ್ನ ತುದಿಗಾಲಲ್ಲಿ ಕೂತ್ಕೊಳ್ಳಿಸಿದ್ರು. ಆದ್ರೂ ಇನ್ನೂ ಅರೆಸ್ಟ್ ಆಗಿಲ್ಲ. ಯಾಕಪ್ಪ? ತಂದೆ ಏನೋ ಅರೆಸ್ಟ್ ಆದ್ರು, ರೇವಣ್ಣ ಅವರು ಅರೆಸ್ಟ್ ಆದ್ರು, ಆಮೇಲೆ ಆಸ್ಪತ್ರೆಗೆ ಹೋದ್ರು, ಮತ್ತೆ ನ್ಯಾಯಾಂಗ ಬಂಧನ ಅಂತ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಇಲ್ಲಿ ಇದು ಯಾರಿಗೂ ಗೊತ್ತಾಗೋದೇ ಬೇಡ. ಆದ್ರೆ ಇವತ್ತು ನಡೀತಾ ಇರೋದೇನು? ಕಾಂಗ್ರೆಸ್ ಮೇಲೆ ಅಪರಾಧ ಆರೋಪ, ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ, ಬಿಜೆಪಿ ಜೆಡಿಎಸ್ ಮೇಲೆ ಆರೋಪ, ಜೆಡಿಎಸ್ ಬಿಜೆಪಿ ಮೈತ್ರಿ ಸ್ಫೋಟ, ಇವೆಲ್ಲವೇ ನಾವು ವಾರ್ತೆಗಳಾಗಿ ನೋಡ್ತೇವೆ ಹೊರತು ರೇವಣ್ಣ ಅವರ ಅರೆಸ್ಟ್ ವಿಚಾರ ಏನಾಯ್ತು? ಸರಿಸುಮಾರು 3000 ವಿಡಿಯೋಗಳ ಒಡೆಯ ತಾನು ಮಾಡಿದಂತಹ ಕಾಮಕೇಳಿಗಳನ್ನ ತನ್ನದೇ ವಿಡಿಯೋದಲ್ಲಿ ಹಾಕಿ ಜನರನ್ನ ಅಥವಾ ತನ್ನನ್ನೇ ತಾನು ಸುಖದಿಂದ ಇಡಲು ನೋಡ್ತಾ ಇದ್ದಂತಹ ಆ ಒಂದು ವಿಡಿಯೋಗಳು ಜನರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಟೇ ಅನ್ನ ತಂದು ಜರ್ಮನಿಗೆ ಹಾರಿದ ಪ್ರಜ್ವಲ್ ರೇವಣ್ಣ ಎಲ್ಲಿ? SIT ತನಿಖೆಯನ್ನು ಆಗ್ತಾ ಇದೆ. ಹಲವಾರು ವಿಚಾರಗಳು ಹೊರಬರ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ತಲೆ ಮೇಲೆ ಹಾಕಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತಲೆ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ಳೋಕೆ ನೋಡ್ತು. ಆದ್ರೆ ಯಾವುದು ನಡೀಲಿಲ್ಲ. ಹೋರಾಟಗಳು ನಡೀತಾ ಇದೆ. ಆದ್ರೆ ಇವತ್ತು ಅದೇನೋ ದಾರಿ ತಪ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಅನಿಸ್ಲೇಬೇಕು. ಯಾಕಂತಂದ್ರೆ ಇವತ್ತು ಇಲ್ಲಿ ಅಪರಾಧಿ ಅಂತ ಸ್ಥಾನದಲ್ಲಿ ನಿಲ್ತಾ ಇರೋದು ರೇವಣ್ಣ ಅವರು. ಆ ರೇವಣ್ಣ ಅವರನ್ನ ಹೊರತುಪಡಿಸಿದ್ರೆ ಮತ್ತೆ ಇವತ್ತು ದೊಡ್ಡ ಶಬ್ದ ಕೇಳ್ತಾ ಇರೋದು DK ಶಿವಕುಮಾರ್. ಯಾರು? ಎಲ್ಲ ಆರೋಪದ ಹಿಂದೆ DK ಶಿವಕುಮಾರ್ ಅವರಿದ್ದಾರ. ಏನೇ ಇರಲಿ, ಪೆನ್ ಡ್ರೈವ್ ಅನ್ನ ಸಪ್ಲೈ ಮಾಡಿದ್ದು DK ಶಿವಕುಮಾರೇ ಅನ್ಕೊಳ್ಳಿ, ಯಾವುದೇ ರಾಜಕೀಯ ಪ್ರೇರಿತಾನೆ ಅನ್ಕೊಳ್ಳಿ. ಮೊದಲು ಮಾಡ್ಬೇಕಾದಂತಹ ಕೆಲಸ ಏನಪ್ಪ? ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು, ಕಾನೂನಿನಡಿಯಲ್ಲಿ ಶಿಕ್ಷೆಗೊಳಪಡಬೇಕು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ಈ 3 ಕೆಲಸಗಳು ಆಗ್ಬೇಕು. ಈ ಕೆಲಸಗಳ ನಡುವೆ ರಾಜಕೀಯದ ಚಕ್ರವ್ಯೂಹದಲ್ಲಿ ಜನರನ್ನ ಸಿಲುಕಿಸಿ ಹಾಕ್ತಾ ಇರುವಂತಹ ಷಡ್ಯಂತ್ರಗಳನ್ನ ನಡೆಸ್ತಾ ಇರುವಂತಹ ಆಡಿಯೋಗಳನ್ನ ಏನು ರಿಲೀಸ್ ಮಾಡ್ತಾ ಇರುವಂತಹ ವಿಡಿಯೋಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೆದರಿಸ್ತಾ ಇರುವಂತಹ ರಾಜಕೀಯ ಧುರೀಣರು ಅರ್ಥ ಮಾಡ್ಕೋಬೇಕು, ಜನರನ್ನ ಯಾಕೆ ಈ ತರ ಮಂಕು ಬೂದಿ ಹಚ್ಚಿ ಸಾಯಿಸ್ತಾ ಇದ್ದೀರಾ. ಎಲೆಕ್ಷನ್ ನಡೀತಾ ಇದೆ. ಯಾರು ಒಬ್ರು ಗೆಲ್ಲಿ ಸೋಯ್ಲಿ ಸತ್ತೋಗ್ಲಿ, ನಿಮ್ಮಿಂದಾಗಿ ಜನರಿಗಂತೂ ಒಂದು 100 ರೂಪಾಯಿ ಉಪಕಾರ ಇಲ್ಲ. ಜನರು ದುಡಿಯೋರು ದುಡಿತಾನೆ ಇರ್ಬೇಕು, ತಿನ್ನೋರು ತಾನು ದುಡಿದಾಣದಿಂದ ತಿನ್ಬೇಕು. ಇವೆಲ್ಲ ನಡೀತಾ ಇರುವಾಗ ನಿಮ್ಮ ಕಾಮ ಕೇಳಿ ಪುರಾಣಗಳನ್ನ ನೀವೇ ಚರ್ಚೆ ಮಾಡಿ ಇಲ್ಲಿ ಮಾಧ್ಯಮವನ್ನು ಬೆಲೆಗೆ ತಗೊಂಡು ಮಾಧ್ಯಮದವರು ನಿಮ್ಮ ಹಿಂದೆ ಬಿದ್ದು ಯಾಕಪ್ಪ ತಲೆ ತಿಂತೀರಾ? ಜನಗಳು ಸಮಾಧಾನದಿಂದ ಜೀವಿಸ್ಲಿ. ಯಾರೋ ಒಬ್ಬ ಪುಣ್ಯಾತ್ಮ ಏನೋ ಮಾಡ್ಬಿಟ್ಟು ಹೋಗ್ಬಿಟ್ಟ, ಅರೆಸ್ಟ್ ಮಾಡಿ ತಂದು ಗಲ್ಲಿಗೆ ಹಾಕಿ ಯಾರು ಹೇಳ್ಬೇಕು? ಇದ್ಯಾವುದನ್ನು ಮಾಡದೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಮಾಡ್ತಾ ಇದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಿರುಕಿನಲ್ಲಿದೆ ಅನ್ನುವಂತಹ ವಾರ್ತೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಜನರಿಗೆ ಅಂದ್ರೆ ಯಾವ್ದು ನ್ಯಾಯ ಎಲ್ಲೂ ಬೇಡ ಅಂತ ಯಾರಿಗೂ ಬೇಡ. ಯಾಕಂತಂದ್ರೆ ಇಲ್ಲಿ ಬೇಕಾಗಿರೋದು ಕಾಂಟ್ರವರ್ಸಿ. ಎಲ್ಲಿ ವಿವಾದ ನಡೆಯುತ್ತೆ ಅಲ್ಲಿ ಜನಗಳಿರ್ತಾರೆ. ಯಾರು ವಿವಾದವನ್ನ ಓಪೋಸ್ ಮಾಡ್ತಾರೆ ಅವರ ವಿರುದ್ಧ ಜನ ಇರ್ತಾರೆ. ಇವತ್ತು ಸುವರ್ಣ ನ್ಯೂಸ್ ಇರ್ಬೋದು ಅಥವಾ TV9 ಇರ್ಬೋದು, ಏನು ಈ ಒಂದು ಪ್ರಚಂಡ ಕರ್ಮಕಾಂಡವನ್ನ ಹೊರಗೆ ತಂದಂತಹ ಪವರ್ TV ಏನಿರ್ಬೋದು ಅಥವಾ ಇನ್ನಿತರ ಯಾವುದೇ ವಿಸ್ತಾರ ನ್ಯೂಸ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲಾ ನ್ಯೂಸ್ಗಳ ಥಂಬ್ನೇಲ್ಗಳು ಹೇಗಿವೆ ಗೊತ್ತಾ? ಈ ಎಲ್ಲಾ ಪ್ರಕರಣದ ಸೂತ್ರಧಾರ DK ಜನಗಳನ್ನ ಎಷ್ಟು ಮಂಗ ಮಾಡ್ತೀರಾ? ಆರೋಪಿ ಸ್ಥಾನದಲ್ಲಿ ಏನಿದ್ದಾನೆ ಅವನನ್ನ ಮೊದಲು ಒದ್ದು ತಂದು ನಮ್ಮ ರಾಜ್ಯದಲ್ಲಿ ಜನರ ಮುಂದೆ ತಂದು ನಿಲ್ಲಿಸಿ ಆಮೇಲೆ ಮಾತಾಡಿ. ಈ ಚಾನೆಲ್ಗಳನ್ನ ಸ್ವಲ್ಪ ಹೊತ್ತು ಬಂದ್ ಮಾಡಿ ಇಳಕೇಳಿ. ಇದು ಯಾವುದು ಈ ಒಂದು ಪ್ರಕರಣದ ಯಾವುದೇ ವಿಚಾರಣೆಗಳು ನಡೀತಾ ಇಲ್ಲ. ಸಂತ್ರಸ್ತರ ಪರ SIT ತನಿಖೆ ನಡೆಸ್ತಾ ಇದೆ. SIT ಮೇಲೆ ಆರೋಪ ಇದೆ, ಗಂಭೀರವಾದಂತಹ ಆರೋಪ ನಡೆಸ್ತಾ ಇದೆ. ಮಾಧ್ಯಮಗಳಂತೂ ಕಾಂಗ್ರೆಸ್ನ ವಿರುದ್ಧ ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಕೇಂದ್ರದ ವಿರುದ್ಧವಾಗಿ ನಡೆಸ್ತಾ ಇದ್ರೆ ಇವತ್ತೇನೋ ಅಭಿವೃದ್ಧಿಯ ಒಂದು ಮಹಾಪೂರ್ವೇ ಬರ್ತಾ ಇತ್ತು. ಆದ್ರೆ ಚಾನೆಲ್ಗಳು ಯಾಕೆ ಗೊತ್ತಿಲ್ಲ, ಕಾಂಗ್ರೆಸ್ನವರನ್ನ ಕಂಡ್ರೆ ಆಗಲ್ಲ, ಏನೋ ಒಂದು ಮಾಯ ನಡೆಸಿಬಿಟ್ಟಿದ್ದಾರೆ ಅಂತ ಜನರು ಆಡ್ಕೊತಾ ಇದ್ದಾರೆ. ಆದ್ರೆ ಯಾವತ್ತು ಈ ಒಂದು ಪ್ರಕರಣವು ದಾರಿ ತಪ್ಪಬಾರದು. ದಾರಿ ತಪ್ತಾ ಇದೆ. ಗಿರೀಶ್ ಮಠಣ್ಣವರು ಕಳೆದ ಒಂದು 2 ದಿವಸಗಳ ಮೊದಲು ಹಾಸನದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು.
ಪ್ರಜ್ವಲ್ ರೇವಣ್ಣ ಅವರಿಗೆ 376 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಈ ಪ್ರಕರಣವನ್ನ ಹಾದಿ ತಪ್ಪಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಎಲ್ಲಾ ಪಕ್ಷಗಳನ್ನು ನಾನ್ ದೂರ್ತಾ ಇದ್ದೇನೆ. ಯಾಕಂತಂದ್ರೆ ಈ ಎಲ್ಲಾ ಪಕ್ಷಗಳು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಕೊನೆಗಾಣಿಸಲು ನೋಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ತಾನು ಮತ್ತು ತನ್ನ ಕುಟುಂಬವನ್ನ ರಾಜಕೀಯದಲ್ಲಿ ಮತ್ತೆ ಹಾಸನವನ್ನು ವಶಪಡಿಸಿಕೊಳ್ಳಲು ನೋಡ್ತಾ ಇದ್ರೆ, ಕಾಂಗ್ರೆಸ್ ಬಿಜೆಪಿಯನ್ನ ಕೆಳಗಡೆ ಮಾಡಿ ತಾನು ಅಧಿಕಾರದಲ್ಲಿ ನಿಲ್ಲೋಕೆ ನೋಡ್ತಾ ಇದೆ. ಬಿಜೆಪಿ ಅಂತೂ ಕಾಂಗ್ರೆಸ್ ಏನು ಅಪರಾಧ ಮಾಡಿದೆ ಅಂತ ತನ್ನ ಬೇಳೆಯನ್ನ ಬೇಯಿಸ್ಕೊತಾ ಇದೆ. ಜನರನ್ನ ಯಾವ ರೀತಿಯಲ್ಲೆಲ್ಲ ಮಂಗ ಮಾಡ್ತೀರಾ, ಅದಕ್ಕೆ ಪೂರಕವಾಗಿ ಮಾಧ್ಯಮಗಳ ಹೈಲೈಟ್ಸ್. ಸ್ನೇಹಿತರೆ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ. ಯಾಕಂದ್ರೆ ಇಲ್ಲಿ ಯಾವುದು ಸತ್ಯವೂ ನಡೀತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಬರೀ ಬೊಂಬಾಟಿಕೆ. ಜನರನ್ನ ನಡ್ರೋಳಲ್ಲಿ ಬೂಟಾಟಿಕೆ ಮಾಡ್ಬಿಟ್ಟು ಈ ಮಾಧ್ಯಮಗಳು ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ. ರಾಜಕಾರಣಿಗಳು ಈ ಒಂದು ಪ್ರಕರಣವನ್ನ ಎರ್ರ ಬಿರಿಯಾಗಿ ಎಲ್ಲೆಲ್ಲೋ ಕೊಂಡೊಯ್ತಾ ಇದ್ದಾರೆ. ಇದು ಯಾವುದು ನ್ಯಾಯ ಸಿಗೋ ತನಕ ಹೋಗೋದಿಲ್ಲ. ಇದಕ್ಕೂ ಮೊದಲು ಹಣವಂತರ ನಡುವೆ ನಡೆದಂತಹ, ಹಣವಂತರು ದುಡ್ಡಿದ್ರೆ ಎಷ್ಟೇ ದೊಡ್ಡ ಪ್ರಕರಣ ಆದ್ರೂ ಲೀಲಾಜಲವಾಗಿ ಹೊರಗೆ ಬಂದ್ಬಿಡ್ತಾರ ಅಂತಹ ಪ್ರಕರಣಗಳನ್ನ ದಾಖಲಿಸ್ತಾರೆ. ಇನ್ನು ಕೆಲವೊಂದು ಜನಸಾಮಾನ್ಯರಿಗೆ ನೋಡಿ, ಯಾವುದಾದ್ರೊಂದು ಮಾತು ಹೇಳಿದ್ರೆ ಸಾಕು ಅಲ್ಲಿ ದೇಶದ್ರೋಹ ಪ್ರಕರಣ ದಾಖಲಿಸಿ 12 ವರ್ಷ 15 ವರ್ಷಗಳ ಕಾಲ ಯಾವುದೇ ವಿಚಾರಣೆಯೂ ಇಲ್ಲದೆ ಒಳಗಡೆ ಹಾಕ್ಬಿಟ್ಟು ದೇಶದ್ರೋಹಿ ಮಾಡ್ಬಿಡ್ತಾರೆ. ಆದ್ರೆ ದುಡ್ಡಿದ್ರೆ ಇನ್ನು ಯಾವ ಧರ್ಮ ಆದ್ರೂ ಪರವಾಗಿಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ, ನೀನ್ ಯಾವ ಧರ್ಮದನ್ನಾದ್ರೂ ಪರವಾಗಿಲ್ಲ, ನೀನು ಅಪರಾಧ ಮಾಡಿದ್ರೆ 1-2 ತಿಂಗಳು ಹೊರಗಡೆ ಬಂದ್ಬಿರ್ಬೋದು. ಅಂತಹ ಒಂದು ಪರಿಸ್ಥಿತಿ ಅಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಈ ಒಂದು ವಿಚಾರವಾಗಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.